ಯಾವುದೇ ಒಂದು ತರ್ಕಕ್ಕೆ ಹೋಗ್ತಿರಲಿಲ್ಲ, ಬಹಳ ಗೌರವವಾಗಿದ್ದರು. ಮಹಾರಾಷ್ಟ್ರ ತರ, ಈ ಕಡೆ ಕೇರಳ ತರ, ತೆಲಂಗಾಣ ತರ ಈ ತರ ಹೋಗಿರಲಿಲ್ಲ. ಇದು ನಾನು ಬಹಳ ಯೋಚನೆ ಮಾಡಿದ್ದೆ. ಮುಖ್ಯಮಂತ್ರಿಗಳ ಮೇಲೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನವರು ಪ್ರಾಮಾಣಿಕವಾದಂಥ ಹೋರಾಟ ಮಾಡ್ತಾ ಇಲ್ಲ. ದ್ವೇಷ, ಅಸೂಯೆ, ವೈಯಕ್ತಿಕವಾದಂಥ ಮಾತುಗಳು. ತಾವು ನೋಡಿರ್ಬೋದು, ಪಾದಯಾತ್ರೆಯಲ್ಲಿ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಇದೆಲ್ಲರೂ ಇವರು ಬಹುತೇಕ ಕಾಂಗ್ರೆಸ್ನಲ್ಲೂ ಭ್ರಷ್ಟರಿದ್ದಾರೆ, ಬಿಜೆಪಿಯಲ್ಲೂ ಭ್ರಷ್ಟರಿದ್ದಾರೆ, ಜೆಡಿಎಸ್ನಲ್ಲೂ ಭ್ರಷ್ಟರಿದ್ದಾರೆ. ಇವರೆಲ್ಲರೂ ಮೆರವಣಿಗೆ ಹೋಗುವಾಗ ಮಾತನಾಡಿದಂಥ ಮಾತುಗಳು ಆಚಾರವಿಲ್ಲದ ನಾಲಿಗೆ ಭದ್ರ ಇಲ್ಲ, ಬಾಯಿ ಬಂದಂಗೆ ಮಾತಾಡಿದ್ರು. ಇವರು ಒಂದು ಕಡೆ ಒತ್ತಡ ಮೆರವಣಿಗೆ, ಮತ್ತೊಂದು ಕಡೆ ಯಾರೋ ಒಬ್ಬರು ಮುಖ್ಯಮಂತ್ರಿ ಮೇಲೆ ರಾಜ್ಯಪಾಲರಿಗೆ ದೂರು ಕೊಡೋದು. ಆ ದೂರನ್ನೇ ದೊಡ್ಡದು. ನಾ ರಾಜ್ಯಪಾಲರನ್ನ ನಿಮ್ಗೆ ಆತ್ಮ ಮುಟ್ಕೊಂಡು ನೋಡಿ, ಪ್ರಾಮಾಣಿಕವಾಗಿ ನೋಡಿ. ನೀವು ರಾಜ್ಯಪಾಲರಾಗಿ ಈ ದೂರನ್ನ ಕೊಡುವ ವ್ಯಕ್ತಿ, ಇದರ ಹಿನ್ನೆಲೆ ಏನು, ಯಾರಿದ್ದಾರೆ ಈ ದೂರಿನಿಂದೆ, ಇದೆಲ್ಲವನ್ನೂ ಸಮಗ್ರವಾಗಿ ಪರಿಶೀಲನೆ ಮಾಡೋದಕ್ಕೆ ರಾಜ್ಯಪಾಲರಿಗೆ ಸಂಪೂರ್ಣ ವ್ಯವಸ್ಥೆ ಇದೆ. ಇದ್ಯಾವುದೂ ನೋಡದೆ ನೀವು ನೇರ ಒಂದು ರೀತಿ ಕುರುಡು ರಾಜ್ಯಪಾಲರ ತರ ಕಣ್ಣೇ ಆಯಿಸದೆ, ಪತ್ರವನ್ನು ನೋಡದೆ, ಯಾರೋ ಕೊಟ್ಟಂತ ಒಂದು ದೂರನ್ನ ಆಧರಿಸಿ ಒಂದು ರಾಜ್ಯ ನಡೀತಕ್ಕಂಥ ಮುಖ್ಯಮಂತ್ರಿಯ ಮೇಲೆ ಮೂಢ ಹಗರಣ, ನಿಜ ಮೂಢ ಹಗರಣ ನಿವೇಶನಗಳನ್ನು ಕೊಂಡಿದ್ದರೆ ಅದರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ಅಂತೇಳಿ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ನಡೆಸುವುದಕ್ಕೆ ಈಗಾಗಲೇ ತೀರ್ಮಾನ ಆಗೋಗಿದೆ. ನಿವೃತ್ತ ನ್ಯಾಯಾಧೀಶರ ತನಿಖೆ ವರದಿ ಬರೋವರೆಗಾದ್ರೂ ನೀವು ಕಾಯಬೇಕಾಗಿತ್ತು, ಕಾಯಲಿಲ್ಲ. ಜೆಡಿಎಸ್ನವ್ರಿಗೂ ಆತ್ರ, ಬಿಜೆಪಿಯವ್ರಿಗೂ ಆತ್ರ. ಡೆಲ್ಲಿಲಿ ಕೂತು ರಾಜ್ಯಪಾಲರ ಮೇಲೆ ಹೆಗಲ ಮೇಲೆ ಕೂತು ಒತ್ತಡ ಏರಿ ಇವತ್ತೇ ಜಾರಿ ಮಾಡಬೇಕು. ನೀವು ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯ ಗುಲಾಮರನ್ನ ಮಾಡಿಕೊಂಡಿದ್ದೀರಿ.